ಒಂದು ಕ್ವೆಶನ್, ಯಾಕೆ ಕೆಲವು ಆವ್ರೇಜ್ ಪ್ರಾಡಕ್ಟ್ ಕ್ರೋರ್ಸ್ ಬಿಸ್ನೆಸ್ ಮಾಡುತ್ತೆ ಆದರೆ ಸೂಪರ್ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಕಂಪ್ಲೀಟಾಗಿ ಫೇಲ್ ಆಗುತ್ತೆ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ. ಇನೋವೇಟಿವ್ ಕೆಟಲಿಸ್ಟ್ಗೆ ಸ್ವಾಗತ. ಒಂದು ಕ್ವೆಶನ್, ಯಾಕೆ ಕೆಲವು ಆವ್ರೇಜ್ ಪ್ರಾಡಕ್ಟ್ ಕ್ರೋರ್ಸ್ ಬಿಸ್ನೆಸ್ ಮಾಡುತ್ತೆ ಆದರೆ ಸೂಪರ್ ಕ್ವಾಲಿಟಿ ಇರೋ ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಕಂಪ್ಲೀಟಾಗಿ ಫೇಲ್ ಆಗುತ್ತೆ? ಕ್ವಾಲಿಟಿ ಕಮ್ಮಿ ಇರಲ್ಲ, ಪ್ರೈಸ್ ಜಾಸ್ತಿ ಇರಲ್ಲ, ಟೆಕ್ನಾಲಜಿ ಕೂಡ ಚೆನ್ನಾಗಿರುತ್ತೆ, ಮಾರ್ಕೆಟಿಂಗ್ ಕೂಡ ಚೆನ್ನಾಗಿ ಮಾಡಿರ್ತಾರೆ. ಆದರೆ ಒಂದೇ ಒಂದು ತಪ್ಪು ಮಾಡ್ತಾರೆ. ಆ ತಪ್ಪೇನು ಗೊತ್ತಾ? ಮಾರ್ಕೆಟ್ ಪೊಸಿಷನಿಂಗ್. ಮಾರ್ಕೆಟ್ನಲ್ಲಿ ಕಸ್ಟಮರು ಪ್ರಾಡಕ್ಟ್ ಕಂಪೇರ್ ಮಾಡೋದಿಲ್ಲ, ಅವರು ಪರ್ಸೆಪ್ಷನ್ ಕಂಪೇರ್ ಮಾಡ್ತಾರೆ. ಕಸ್ಟಮರ್ ಹತ್ರ 100 ಪ್ರಾಡಕ್ಟ್ಸ್ ಕಂಪೇರ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅವರು ತಲೆಯಲ್ಲಿ ಬರೋ ಫಸ್ಟ್ ಬ್ರ್ಯಾಂಡನ್ನು ಮಾತ್ರ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಅದಕ್ಕೆ ಮಾರ್ಕೆಟ್ನಲ್ಲಿ ಒಂದು ಫೇಮಸ್ ಲೈನ್ ಇದೆ: ಪೀಪಲ್ ಡೋಂಟ್ ಬೈ ದ ಬೆಸ್ಟ್ ಪ್ರಾಡಕ್ಟ್, ದೇ ಬೈ ದ ಪ್ರಾಡಕ್ಟ್ ದೇ ಅಂಡರ್ಸ್ಟ್ಯಾಂಡ್ ದ ಫಾಸ್ಟೆಸ್ಟ್. ಬಹಳ ಕಂಪನೀಸ್ ಏನು ಮಾಡ್ತಾರೆ, ಹೊಸ ಫೀಚರ್ನ ಡೆವಲಪ್ ಮಾಡೋದು, ಇನ್ನೊಂದು ಟೆಕ್ನಾಲಜಿನ ಹಾಕೋದು, ಸ್ಪೆಸಿಫಿಕೇಷನ್ಸ್ನ ಜಾಸ್ತಿ ಮಾಡೋದು. ಆದರೆ ಕಸ್ಟಮರ್ಸ್ಗೆ ಇವೆಲ್ಲ ಬೇಕಾ? ಕಸ್ಟಮರ್ ಒಂದೇ ಕ್ವಶನ್ ಕೇಳ್ತಾರೆ: ನಾನು ಯಾಕೆ ನಿಮ್ಮ ಪ್ರಾಡಕ್ಟ್ನ ತೊಗೋಬೇಕು? ಇದಕ್ಕೆ ಆನ್ಸರು ಫೀಚರ್ ಅಲ್ಲ, ಪೊಸಿಷನಿಂಗ್. ಒಂದು ಫಾರ್ಮರ್ಗೆ ಕ್ಯಾಟಲ್ ಫೀಡ್ ಮಾರೋದಕ್ಕೆ 2 ಸೇಲ್ಸ್ ಎಕ್ಸಿಕ್ಯೂಟಿವ್ ಬಂದರು. ಮೊದಲನೇ ಅವನು ಹೇಳ್ತಾನೆ, ನಮ್ಮ ಫೀಡ್ನಲ್ಲಿ 18% ಪ್ರೋಟೀನ್ ಇದೆ, ಟ್ರೇಸ್ ಮಿನರಲ್ಸ್ ಇದೆ, ವಿಟಮಿನ್ಸ್ ಇದೆ, ಡೈಜೆಸ್ಟಬಿಲಿಟಿ ಇಂಪ್ರೂವ್ ಆಗುತ್ತೆ. ಫಾರ್ಮರ್ಸ್ ರಿಯಾಕ್ಷನ್ ಏನಪ್ಪ? ಸರಿ ಹೋಗಪ್ಪ. ಆದರೆ ಎರಡನೇ ಸೇಲ್ಸ್ ಎಕ್ಸಿಕ್ಯೂಟಿವ್ ಬಂದು ಒಂದೇ ಸೆಂಟೆನ್ಸ್ ಹೇಳ್ತಾನೆ: ಅಣ್ಣ, ನಮ್ಮ ಫೀಡ್ನ ಹಾಕಿದ್ರೆ ನಿಮ್ಮ ಹಸು ಡೈಲಿ 1 ರಿಂದ 1.5 ಲೀಟ್ರು ಹೆಚ್ಚು ಹಾಲು ಕೊಡುತ್ತೆ ಅಂತ. ಅಷ್ಟೇ, ಆರ್ಡರ್ ಕನ್ಫರ್ಮ್. ಡಿಫ್ರೆನ್ಸ್ ಏನು? ಮೊದಲನೇ ಅವನು ಫೀಡ್ನ ಮಾರ್ತಾ ಇದ್ದಾನೆ, ಎರಡನೇ ಅವನು ಎಕ್ಸ್ಟ್ರಾ ಇನ್ಕಮ್ನ ಮಾರ್ತಾ ಇದ್ದಾನೆ. ಇಲ್ಲಿ ಫೀಚರ್ಸ್ ಎಲ್ಲ ಆಗ್ತಾ ಇಲ್ಲ, ಬೆನಿಫಿಟ್ಸ್ ಎಲ್ಲ ಆಗ್ತಾ ಇದೆ. ಆ್ಯಪಲ್ಲು ರ್ಯಾಮ್ ಬಗ್ಗೆ ಆಗಲಿ ಟೆಕ್ನಾಲಜಿ ಬಗ್ಗೆ ಆಗಲಿ ಜಾಸ್ತಿ ಮಾತಾಡೋದಿಲ್ಲ, ಯಾಕಂದರೆ ಆ್ಯಪಲ್ಲು ಒಂದು ಫೋನ್ನ ಮಾರ್ತಾ ಇಲ್ಲ, ಅದು ಒಂದು ಲೈಫ್ ಸ್ಟೈಲ್ನ ಮಾರ್ತಾ ಇದೆ. ಅಮೂಲ್ ಬಟರ್ ಯಾಕೆ ಫ್ಯಾಟ್ ಪರ್ಸೆಂಟೇಜ್ ಬಗ್ಗೆ ಆಗಲಿ ಅವ್ರು ಪ್ರೊಡ್ಯೂಸ್ ಮಾಡೋ ಟೆಕ್ನಾಲಜಿ ಬಗ್ಗೆ ಆಗಲಿ ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ? ಬಿಕಾಸ್ ಅವರು ಬಟರ್ನ ಮಾರ್ತಾ ಇಲ್ಲ, ಟೇಸ್ಟ್ ಆಫ್ ಇಂಡಿಯಾ ಅನ್ನೋ ಫೀಲಿಂಗ್ನ ಮಾರ್ತಾ ಇದ್ದಾರೆ. ಬ್ರ್ಯಾಂಡ್ ಪ್ರಾಡಕ್ಟ್ ಸೆಲ್ ಮಾಡಲ್ಲ, ಮೀನಿಂಗ್ ಫೀಲಿಂಗ್ಸ್ನ ಮಾತ್ರ ಸೆಲ್ ಮಾಡೋದಕ್ಕೆ ಸಾಧ್ಯ. ಕನ್ಕ್ಲೂಷನು ಒಂದು ಸಿಂಪಲ್ ಲೈನಲ್ಲಿ ನೆನ್ಪಿಟ್ಕೊಳ್ಳಿ: ಫೀಚರ್ ಹೇಳುತ್ತೆ ನಿಮ್ಮ ಪ್ರಾಡಕ್ಟ್ ಏನು ಅಂತ, ಪೊಸಿಷನ್ ಹೇಳುತ್ತೆ ಕಸ್ಟಮರ್ಗೆ ಅದು ಎಷ್ಟು ಇಂಪಾರ್ಟೆಂಟ್ ಅಂದ್ಬಿಟ್ಟು. ಫೀಚರ್ನ ಕಾಂಪಿಟೇಟರ್ ನಾಳೆ ಕಾಪಿ ಮಾಡ್ಬೋದು, ಟೆಕ್ನಾಲಜಿನ ಕಾಪಿ ಮಾಡ್ಬೋದು, ಪ್ರೈಸ್ನ ಕಾಂಪಿಟೇಟಿವ್ ಆಗಿಡ್ಬೋದು, ಆದರೆ ಕಸ್ಟಮರ್ ಮೈಂಡ್ನಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂತಹ ಒಂದು ಪೊಸಿಷನ್ನ ಯಾರೂ ಕಾಪಿ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಬಿಸ್ನೆಸ್ನಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಕ್ವಾಲಿಟಿ ಅಲ್ಲ, ಕರೆಕ್ಟ್ ಪೊಸಿಷನಿಂಗ್. ರಿಮೆಂಬರ್, ಪ್ರಾಡಕ್ಟ್ ಕಂಪ್ಲೀಟ್ಸ್ ಆನ್ ಶೆಲ್ಫ್, ಬ್ರ್ಯಾಂಡ್ ವಿಲ್ಸ್ ದಿ ಪೀಪಲ್ ಮೈಂಡ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಂತಹ ಬಿಸ್ನೆಸ್ ವೀಡಿಯೋಸ್ಗೆ ಇನೋವೇಟಿವ್ ಕ್ಯಾಟಲಿಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ.